ನಮಸ್ತೆ ಕುರುಬ ಜನಾಂಗದವರೆಲ್ಲರಿಗೂ. ನಮ್ಮ ಕುರುಬ ತಾಲೂಕಿನ 30,000ಕ್ಕೂ ಹೆಚ್ಚಿನ ಮತದಾರರು ಕೂಡ ಇದ್ದಾರೆ, 35,000 ಜನಗಳು ಕೂಡ ಇದ್ದಾರೆ. ದಯವಿಟ್ಟು ಕನಕ ಭವನದ ಹತ್ರ ಬಂದಿದ್ದೆ ನಾನು. ಕನಕ ಭವನ ಪೂರ ಆಚೆ ಕಂಡು ನೆಲ ಬೆಳೆದು ಕಟ್ಟಡ ಖುಷಿಯೋ ಒಂದು ಸಂಭವ ಇರೋದ್ರಿಂದ ನಾನು ಎಲ್ಲರನ್ನೂ ವೀಕ್ಷಣೆ ಮಾಡಿದೆ. ಹಿಂದೆ ಎಲ್ಲ ಹೊರಗಡೆ ಹೋಗಿ 4 ರೂಮ್ ನೋಡಿದೆ, ಎಲ್ಲ ಕಟ್ಟಡ ಎಲ್ಲ ಗಲೀಜಾಗಿದೆ. ಆದ್ದರಿಂದ ನಾನು ಇದನ್ನು ಯಾರಿಗೋ ವಿದ್ಯಾಸಂಸ್ಥೆಯವರು ಯಾರೋ ಕೇಳಿದ್ರು, ನನ್ನ ಬೇರೆ ಕಡೆ ಎಲ್ಲ ಬಿಲ್ಡಿಂಗ್ ತೋರಿಸ್ದೆ. ಆನಂತರ ನಾವು ಕನಕ ಭವನ ಕಟ್ಟಿದ್ವಲ್ಲ, ಅದನ್ನು ಒಂದು ಕಟ್ಟಡನ ತೋರಿಸುವ ಅನ್ನೋ ಭವನದಲ್ಲಿ ಬಂದು ತೋರಿಸ್ದೆ. ಅವರು ಈ ಜಾಗನ ನಾವು ಒಳ್ಳೆಯ ಹೆಸರು ಮಾಡಿ ಇದನ್ನ ಕಟ್ಟಡನ ನಾವು ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿಕೊಡ್ತೀವಿ, ಸಂಘದಲ್ಲಿ ಮಾತಾಡಿ ಇದನ್ನು ನಮಗೆ ಖುಷಿ ಅಂತ ಕೇಳಿದ್ರು. ಆದರೂ ಕಟ್ಟಡ ನಾನು ಇದನ್ನ ನೋಡಿ ಭಾರಿ ಬೇಜಾರಾಗಿ ಇದನ್ನ ವಿದ್ಯಾಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಭವನದಿಂದ ತೋರಿಸಿದ್ದೀನಿ. ಜನಾಂಗದವರು ಇದನ್ನು ವಿದ್ಯಾಸಂಸ್ಥೆಗೆ ಬಾಡಿಗೆ ಕೊಟ್ಟು ಅದನ್ನು ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಹಾಗೂ ಇದಕ್ಕೂ ಕೇಳಿದರು, ಏನು ಹಾಸ್ಪಿಟ್ಲಿಗೂ ಕೂಡ ಕೇಳಿದವರು ಅವರು ಕೂಡ ಒಳ್ಳೆಯ ಹಾಸ್ಪಿಟ್ಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಕೂಡ ಒಪ್ಕೊಂಡಿದ್ದಾರೆ. ಒಳ್ಳೆಯ ಹಾಸ್ಪಿಟ್ಲ್ ಜಾಗ ಇದು ಚೆನ್ನಾಗಿದೆ ನಮ್ಗೆ ಹಾಸ್ಪಿಟ್ಲಿಗೆ. ದಯವಿಟ್ಟು ಸಿಟಿ ಹತ್ತಿರದಲ್ಲಿರೋದ್ರಿಂದ ನಿಮ್ಮ ಸಂಘದಲ್ಲಿ ಮಾತಾಡಿ ನಮಗೆ ಇದು ನಿಂತೋಗಿರೋ ಕಟ್ಟಡ ನಾವು ಒಂದು ಒಳ್ಳೆಯ ರೂಪಕ್ಕೆ ತರ್ತೀವಿ. ದಯವಿಟ್ಟು ಇದನ್ನು ನೀವು ನಮಗೆ ಹಾಸ್ಪಿಟ್ಲಿಗೆ ಕೊಡಿಸ್ಕೊಡ್ಬೇಕು ನೀವು ಅಂತ ಹೇಳಿದರೆ ನಾನು ಹಾಸ್ಪಿಟ್ಲಿಗೂ ಕಡೆಗೆ ಮಾತಾಡಿದ್ದೀನಿ. ದಯವಿಟ್ಟು ನಮ್ಮ ಸಂಘದವರು ಎಲ್ಲರೂ ಸೇರಿ ಹಾಗೂ ನಮ್ಮ ತಾಲೂಕಿನ ಎಲ್ಲ ಮತದಾರರು ಕೂಡ 30,000 ಹೆಚ್ಚು ಕುರುಬ ಜನಾಂಗದವರು ಎಲ್ಲರೂ ಇರೋದರಿಂದ ಎಲ್ಲ ಊರವರು ಗ್ರಾಮದವರು ಎಲ್ಲ ಸೇರಿ ಇದನ್ನು ಎಚ್ಚರಿಸ್ಕೊಳ್ಳಿಲ್ಲ ಅಂತಂದರೆ ಇದು ಕಟ್ಟಡ ಹಿಂಗೆ ಕುಸಿದು ಬಿದ್ದೋಗೋ ಸಂಭವ ಬರ್ತದೆ. ಅದು ಆಗಬಾರ್ದು. ನೀವು ಮೈಸೂರು ಮತ್ತು ನಂಜನಗೂಡು, ಕೇರನಗರ ಇಲ್ಲೆಲ್ಲ ನೀವು ನಮ್ಮ ಕಟ್ಟಡನ ನೋಡಿದಿರಿ. ನಂಜನಗೂಡು ಇಲ್ಲೇ ಪಕ್ಕದಲ್ಲೇ 30 ಕಿಲೋಮೀಟ್ರಲ್ಲಿರ್ತಕ್ಕಂಥ ನಂಜನಗೂಡಲ್ಲಿ ನಮ್ಮ ಕುರುಬ ಜನಾಂಗದ ಹಾಸ್ಟ್ಲು ಯಾವ ಮಟ್ಟಕ್ಕಿದೆ, ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನು ನೀವು ಕೇಳಿದಿರಿ, ನೋಡಿದಿರಿ. ಅದನ್ನು ನೋಡು ಕೂಡ ನೀವು 30 ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಒಂದು ನಂಜನಗೂಡು ದೇವಸ್ಥಾನ ರೋಡಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡ ಕುರುಬ ಜನಾಂಗದ ನೀವು ನೋಡಿದ್ದು ಕೂಡ, ನೀವು ಪಕ್ಕದಲ್ಲೇ 30 ಕಿಲೋಮೀಟ್ರಲ್ಲಿದ್ದು ನೋಡಿದ್ದು ಕೂಡ ಅದನ್ನು ನೀವು ಇದನ್ನು ಗುಂಡ್ಲುಪೇಟೆಯಲ್ಲಿ ಈ ಪಾರ್ಟಿ ಭವನವನ್ನು ಇಷ್ಟು ಮಟ್ಟಿಗೆ ಕಟ್ಟಿ ಇದನ್ನು ಪಾಳ್ಗೆಡ್ತಾ ಇರೋದು ನನ್ನ ಜನಾಂಗದ್ದು ಒಂದು ಬೇಜವಾಬ್ದಾರಿತನ ನಾನು ಭಾವಿಸ್ತಾ ಇದ್ದೀನಿ. ಆ ಬೇಜವಾಬ್ದಾರಿತನವನ್ನು ಕಿತ್ತು ಒಗೆದು ಇನ್ನು ಮುಂದೆ ಯಾರು ಯುವಕರು ಎದ್ದು ದೊಡ್ಡ ಹಿರೀಕರನ್ನ ನಾವು ಹಿರೀಕರನ್ನ ಗೌರವಿಸ್ತಾ ಆ ಗೌರವ ಸ್ಥಾನದಲ್ಲಿ ಇರಿ, ನಾವು ತೋರಿಸ್ತೀವಿ ಇದನ್ನು ಮಾಡಿ ಅಂತ ಭವನ ಎದ್ದು ಯುವಕರೆಲ್ಲ ಎದ್ದು ಇದನ್ನು ಒಂದು ಸ್ವಲ್ಪ ಎಚ್ಚರಿಸ್ಕೊಂಡು ಇದನ್ನು ಹಿರೀಕರನ್ನ ನಾವು ಹಿರೀಕರಾಗಿ ಇರಿ, ನೀವು ಸಲಹೆಗಳು ಕೊಡಿ, ನಾವು ಇದನ್ನು ಯಾವ ಮಟ್ಟಕ್ಕೆ ತತ್ತೀವಿ ಅನ್ನೋದನ್ನು ಭವನವನ್ನು ನೀವು ನೋಡಿ ಅಂತ ಹೇಳಿ ನೀವೆಲ್ಲರೂ ಯುವಕರೆಲ್ಲ ಬಂದು ಇದನ್ನು ಈ ವಿಡಿಯೋನ ನೋಡಿದ ತಕ್ಷಣವೇ ಬಂದು ನೀವು ಈ ಕನಕ ಭವನವನ್ನು ನೋಡಿ ಇನ್ನು ಮುಂದೆ ನೀವು ಒಂದು 4 ವಿಡಿಯೋ ಮಾಡಿ ಇದನ್ನು ಹಾಕಿ ಜನನ ಎಚ್ಚರಿಸಿ ಅಂತ ನಾನು ನಮ್ಮ ಜನಾಂಗನ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇದನ್ನು ನೀವು ಭಾವಿಸಿ ಇದನ್ನು ಒಂದು ಒಳ್ಳೆಯ ದಾರಿಗೆ ತರಬೇಕು. ಯುವಕರೆಲ್ಲ ಎದ್ದು ಇದನ್ನು ಬಂದು ನೀವು 4 ಜನ ವಿಡಿಯೋ ಮಾಡಿ ಮುಂದಕ್ಕೆ ಹಾಕಿ ಇದನ್ನು ಎಲ್ಲರಿಗೂ ಎಚ್ಚರಿಸ್ಕೊಳ್ಳಿ. ನನ್ನ ಭವನದಿಂದ ನಾನು ಹಾಕ್ತಾಯಿದ್ದೀನಿ ಈ ವಿಡಿಯೋನ. ದಯವಿಟ್ಟು ಯಾರು ತಪ್ಪಾಗಿದೆ ಕ್ಷಮಿಸಿ. ಇದರ ಬಗ್ಗೆ ತಿಳುವಳಿಕೆ ಇರೋರು ಇದನ್ನು ತಿಳಿದು ಇದನ್ನು ಬಂದು ನೀವು